ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನದ ಇಂಜಿನಿಯರ್ ಕಾಲೇಜು ಆವರಣದಲ್ಲಿ ಯಶಸ್ವಿಯಾಗಿ ನಡೆದ ಆಟೋ ಎಕ್ಸ್ಪೋ ಪ್ರದರ್ಶನ. ಹಳ್ಳಿಗಳಲ್ಲಿ ಜಾತಿ ಎನ್ನುವ ಶನಿ ಪಾಳೆಗಾರಿಕೆ ಬಿಟ್ಟರೆ ಮೌಲ್ಯಗಳಿಗೆ ಕೊರತೆ ಇಲ್ಲ, ಹಿರಿಯ ಸಾಹಿತಿ ರಾಮಚಂದ್ರ ಗೌಡ ಅಭಿಮತ. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ರೋಟರೆಕ್ಟ್ ಕ್ಲಬ್ ವತಿಯಿಂದ ಕಾಲೇಜಿನ ಆವರಣದಲ್ಲಿ ಇದೇ ಮೊದಲನೇ ಬಾರಿಗೆ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ಕಾರ್, ಜೀಪ್, ಬೈಕ್ಗಳ ಪ್ರದರ್ಶನ ಆಟೋ ಎಕ್ಸ್ಪೋ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ವಿವಿಧ ರೀತಿಯ ದುಬಾರಿ ಬೆಲೆಯ ಕಾರುಗಳು ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಾಸನ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಜೆ ಕೃಷ್ಣಯ್ಯರವರು ವಹಿಸಿಕೊಂಡಿದ್ದರು. ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಚೌಡವಳ್ಳಿ ಜಗದೀಶ್ ಅವರು ಈ ಪ್ರದರ್ಶನಕ್ಕೆ ಶುಭ ಕೋರಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಾಸನ ರೋಟರಿ ಕ್ಲಬ್ ಅಧ್ಯಕ್ಷರಾದ ಉದ್ಯಮಿಗಳಾದ ಗಿರೀಶ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಎಚ್ಎಸ್ ನರಸಿಂಹನ್, ಡಾಕ್ಟರ್ ರಾಜಣ್ಣ, ಶಿವಣ್ಣ ಹಾಗೂ ಕಾಲೇಜಿನ ರೋಟರಿ ಕ್ಲಬ್ ಪದಾಧಿಕಾರಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಹಳ್ಳಿಗಳಲ್ಲಿ ಜಾತಿ ಎನ್ನುವ ಶನಿ ಮತ್ತು ಪಾಳೆಗಾರಿಕೆ ಬಿಟ್ಟರೆ ಮೌಲ್ಯಗಳಿಗೆ ಯಾವ ಕೊರತೆ ಇಲ್ಲ ಎಂದು ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರಾದ ಪ್ರೊಫೆಸರ್ ಎಸಿ ರಾಮಚಂದ್ರೇಗೌಡ ತಿಳಿಸಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಜಿಲ್ಲಾ ಘಟಕದಿಂದ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಜಾನಪದ ಗೀತಗಾಯನ ಮತ್ತು ಸಂಗೀತ ಸಂಭ್ರಮ ಕಾರ್ಯಕ್ರಮವನ್ನು ಹಿಂದಿನ ಗ್ರಾಮೀಣ ಕಲೆಯಾದ ತಂಬೂರಿ ನುಡಿಸಿ ಡೋಲು ಬಾರಿಸುವ ಮೂಲಕ ವಿಭಿನ್ನವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಯಾರು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ, ಆ ಮಾರ್ಕೆಟ್ ವ್ಯಾಪಾರದ ವಸ್ತುಗಳು ನಾವು ಎಂಬುದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಮರೆತರೆ ನಾವು ಮುಂದೆ ಕಳೆದು ಹೋಗುತ್ತೇವೆ. ಕಾಲ ಕಾಲಕ್ಕೆ ನಾವುಗಳು ಬದಲಾವಣೆ ಮಾಡಿಕೊಂಡು ಸಾಗಬೇಕು. ಪ್ರಸ್ತುತದಲ್ಲಿ ಜನಪದ ಶೈಲಿಯಲ್ಲಿ ನಾವು ಹೋಗಬೇಕಾಗಿದೆ. ಮತ್ತೊಬ್ಬರಿಗೆ ಮಾರ್ಕೆಟ್ ಆಗದೆ ನಾವೇ ಗೂಡ್ಸ್ ವಸ್ತುಗಳಾಗಬೇಕು. ಹಳ್ಳಿ ಕಡೆಯ ಜಾನಪದ ಕೊಂಡೊಯ್ಯಬೇಕಾಗಿದೆ ಅಂತ ಹೇಳಿದರು. ಒಂದು ಘಟ್ಟ ನಿಂತ್ಬಿಟ್ಟಿದೀವೋ ಆ ಘಟ್ಟದಿಂದ ಮುಂದೆ ಚಲಿಸಬೇಕು ಅಂತಂದ್ರೆ, ಜನಸಂಬಂಧಿ ಆಗ್ಬೇಕು ಅಂತಂದ್ರೆ ನಾವು ಜನಸಂಬಂಧಿ ಆಗ್ಬೇಕು. ಯಾಕಂದ್ರೆ ಮಾರ್ಕೆಟ್ ಸಂಬಂಧಿ ಮಾಡಿದ್ಮೇಲೆ ಅದು ಕೊಂಡ್ಕೊಂಡ್ಮೇಲೆ ನೀವೇ ಮಾರಾಟ ವಸ್ತುಗಳಾಗಬೇಕು ಅಂತ ಪರಿಸ್ಥಿತಿ ನಮಗೆ ಬರುತ್ತೆ. ಈಗಲೂ ಒಂದಲ್ಲ ಗೊತ್ತಿಲ್ಲದವರಿಗೆಲ್ಲ ಮಾರ್ಕೆಟ್ ವಸ್ತುಗಳೇ. ಯಾರು ದೊಡ್ಡ ಉದ್ಯಮಿಗಳಿದ್ದಾರೋ ಆ ಉದ್ಯಮಿಗಳ ಮಾರ್ಕೆಟ್ ವಸ್ತುಗಳನ್ನ ಅದನ್ನ ನಾವು ಜ್ಞಾಪಕದೇ ಇದ್ರೆ ಮರೆತು ಬಿಟ್ರೆ ಮುಂದೆ ನಾವು ಕಳೆದೋಗ್ತೀವಿ. ನಮ್ಮ ಜನರ ಮಾತ್ರ ಕಳೆದೋಗಲ್ಲ, ನಾವು ಕೂಡ ಕಳೆದೋಗ್ತೀವಿ. ಆದ್ರಿಂದ ಕಾಲ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಅದ್ಭುತವಾದ ಜಾನಪದ ಕಲಾವಿದರು ಈ ಹಾಸನ ಜಿಲ್ಲೆಯಲ್ಲಿದ್ದಾರೆ. ಈ ಜಿಲ್ಲೆ ತಂಬೂರಿಗೆ ಹೆಸರುವಾಸಿಯಾದಂತಹ ಕಲೆ ಹೊಂದಿದೆ. ನಾಗೇಗೌಡರಿಗೆ ಅತ್ಯಂತ ಪ್ರೀತಿ ಪಾತ್ರರಾದಂತಹ ತಂಬೂರಿ ದಾಸಪ್ಪ ಅವರು ಹಾಡುತ್ತಿದ್ದ ಅಷ್ಟು ಹಾಡನ್ನು ನಾಗೇಗೌಡರು ಸಂಗ್ರಹಿಸಿದ್ದರು. ಹಲವಾರು ಜಾನಪದ ಕಲೆ ಇಲ್ವೇ, ಬಯಲಾಟ ಇತ್ತು, ಈಗ ಸಂಪೂರ್ಣವಾಗಿ ನಶಿಸಿ ಹೋಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಜಾನಪದ ಗೀತ ಪ್ರಸಾರಕ್ಕೆ ಹಾಸನದಿಂದ ಅಪಾರ ಕೊಡುಗೆ ಇದೆ. ಅನೇಕರು ಜಾನಪದ ಸಂಗ್ರಹ ಕಲೆಯಲ್ಲಿ ಸಾಕಷ್ಟು ವಿದ್ವಾಂಸರು ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ವೇಳೆ ಜಾನಪದ ಕೇಳುತ್ತಿತ್ತು. ಜಾನಪದ ಗೀತೆಗಳ ಪ್ರಚಾರಕ ಎಂದರೆ ಎಸ್.ಕೆ. ಕರೀಂ ಖಾನ್. ಜಾನಪದ ಕಲಾವಿದರಿಗೆ ಸಲ್ಲಿಸುವ ಗೌರವ ಈ ಕಾರ್ಯಕ್ರಮವಾಗಿದೆ ಅಂತ ತಿಳಿಸಿದರು. ಹೀಗೆ ಹಲವಾರು ಜನಪದ ಕಲೆಗಳನ್ನ ಹಾಸನ ಜಿಲ್ಲೆಯಲ್ಲಿ ಇವೆ. ಕರಪಾಲ ಹಾಸನ ಜಿಲ್ಲೆಯಲ್ಲಿ ಇದ್ದಂತಹ ಒಂದು ಪ್ರಮುಖವಾದಂತಹ ಕಲೆ ಬಯಲಾಟ ಇತ್ತು. ಆದ್ರೆ ಈಗ ಬಯಲಾಟ ಸಂಪೂರ್ಣವಾಗಿ ಅದು ಮರೆಯಾಗ್ತಾ ಇದೆ. ಆದ್ರೆ ಜನಪದ ಗೀತ ಪ್ರಕಾರಕ್ಕೆ ಹಾಸನ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ. ಯಾಕೆಂತಂದ್ರೆ ಎಸ್ ವಿ ರಂಗಣ್ಣನವರು ಬಹಳ ಹಿಂದೆನೆ ಜನಪದ ಗೀತೆಗಳನ್ನ ಮೊದಲು ಸಂಗ್ರಹಿಸಿದಂತಹ ಎಸ್ ವಿ ರಂಗಣ್ಣನವರು ಕೋಳಿ ಬರಲಿ ಅಂತಕ್ಕಂತಹ ಒಂದು ಜನಪದ ಗೀತ ಸಂಗ್ರಹವನ್ನ ಒಂದೇ ಒಂದು ತಂದಂತಹದ್ದು, ಬಹಳ ಹಿಂದೆ ಸಂಗ್ರಹಿಸಿದಂತಹದ್ದು ಪ್ರಕಟ ಆಗಿದೆ. ಆನಂತರ ಗೌರವ ರಾಮಸ್ವಾಮಿ ಅಯ್ಯಂಗಾರ್ನವರು, ಮತಿಕಲ್ ಕೃಷ್ಣಮೂರ್ತಿ ಅವರು, ಎಸ್.ಕೆ. ಕರೀಂ ಖಾನ್ ಅವರು ಮುಂತಾದಂತಹವರು ಜನಪದ ಸಂಗ್ರಹ ಮತ್ತು ಸಂಪಾದನೆಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ರು. ವಿದ್ವಾಂಸರಾಗಿ ಎಚ್.ಡಿ. ಲಕ್ಕಪ್ಪ ಅವರು
ಇದೇ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಕಾರ್ಯಾಧ್ಯಕ್ಷರಾದ ಬೆಂಗಳೂರು ಪ್ರೊಫೆಸರ್ ಇಚಿ ಬೋರಲಿಂಗಯ್ಯ, ಸಾಹಿತಿ ಮೇಟಿಕೆರೆ ಹಿರಿಯಣ್ಣ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ಎಲ್ ಮಲ್ಲೇಶ್ ಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಾನಪದ ಪರಿಷತ್ ಕಾರ್ಯದರ್ಶಿ ಬಿಟಿ ಮಾನವ, ಜಿಒ ಮಹಾಂತಪ್ಪ, ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಅನುಗಟ್ಟ ಪಂಚಾಯಿತಿ ವ್ಯಾಪ್ತಿಯ ದೇವಗಿರಿ ಎಸ್ಟೇಟ್ ಬಳಿ ಬೃಹತ್ ಸಿಲ್ವರ್ ಮರವೊಂದು ವಿದ್ಯುತ್ ತಂತಿ ಮೇಲೆ ಬಿದ್ದ ಪರಿಣಾಮ ಗ್ರಾಮಸ್ಥರು ಕೆಲ ಸಮಯ ವಿದ್ಯುತ್ ಇಲ್ಲದಂತೆ ಪರದಾಡುವಂತಾಯಿತು. ಶನಿವಾರ ಮಧ್ಯಾಹ್ನ ಸುರಿದ ಭಾರಿ ಮಳೆಗೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಅನುಗಟ್ಟ ಪಂಚಾಯಿತಿ ವ್ಯಾಪ್ತಿಯ ದೇವಗಿರಿ ಎಸ್ಟೇಟ್ ಬಳಿ ಬೃಹತ್ ಸಿಲ್ವರ್ ಮರವೊಂದು ವಿದ್ಯುತ್ ತಂತಿಯ ಮೇಲೆ ಬಿದ್ದ ಪರಿಣಾಮ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಯಿತು. ಸುಮಾರು ವಿದ್ಯುತ್ ತಂತಿಯಿಂದ ಸ್ಥಳದಿಂದ 100 ಅಡಿ ದೂರವಿದ್ದ ಮರ ಏಕಾಏಕಿ ಮುರಿದು ಬಿದ್ದಿದ್ದರಿಂದ ವಿದ್ಯುತ್ ಕಂಬಗಳು ವಾಲಿದ್ದು ಪರಿವರ್ತಕನ ಸ್ಟ್ರಕ್ಚರ್ ವಿರೂಪಗೊಂಡು ತಂತಿಗಳು ಜೋತು ಬಿದ್ದಿವೆ. ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಸೆಸ್ಕಾಂ ಸಿಬ್ಬಂದಿ ವಿಜಯಕುಮಾರ್ ಕಡೇನಹಳ್ಳಿ ಗ್ರಾಮಸ್ಥರ ಸಹಕಾರದಿಂದ ವಿದ್ಯುತ್ ತಂತಿ ಮೇಲೆ ಬಿದ್ದ ಮರವನ್ನು ತೆರವುಗೊಳಿಸಿದರು. ಈ ವೇಳೆ ಮಂಜುನಾಥ್, ಗಿರೀಶ್, ಬಸವರಾಜ್, ಪ್ರಕಾಶ್, ರುದ್ರೇಶ್, ನೀರುಗಂಟಿ ಪರಮೇಶ್, ಅಭಿಷೇಕ್, ಬೊಮ್ಮ, ಚಂದ್ರು ಸೇರಿದಂತೆ ಹಲವರು ಹಾಜರಿದ್ದರು. ಜನಪ್ರಿಯ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಹಾಸನ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ನಿಂದ ಮಾನ್ಯತೆ ಪಡೆದಿದೆ. ನಮ್ಮಲ್ಲಿ ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಮೆಡಿಕಲ್ ಇಮ್ಯಾಜಿಂಗ್ ಟೆಕ್ನಾಲಜಿ, ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಮತ್ತು ಡಿಪ್ಲೊಮೊ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೇಷಿಯಾ ಟೆಕ್ನಾಲಜಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಸ್ವಚ್ಛತವಾದ ಕಾಲೇಜು ಮತ್ತು ಪರಿಣಿತ ಸಿಬ್ಬಂದಿ ವರ್ಗ, ಎಲ್ಲ ಆಧುನಿಕ ಸೌಲಭ್ಯವುಳ್ಳ ಸ್ವಚ್ಛತಾ ಆಸ್ಪತ್ರೆಯ ಲಭ್ಯತೆ ಮತ್ತು ವಾಹನ ಹಾಗೂ ವಸತಿ ಸೌಲಭ್ಯ ಒಳಗೊಂಡಿದೆ. ಭೇಟಿ ಕೊಡಿ. ಫ್ಲಾಟ್ ನಂಬರ್ 503/A, KIADB ಗೋತ್ ಸೆಂಟರ್, ಶಂಕರ್ ಮಠ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900747923 9900747923. ಹಾಸನದ ಚನ್ನಪಟ್ಟಣ ನಿವಾಸಿ ಶಿಕ್ಷಕ ಕೃಷ್ಣೇಗೌಡ 57 ವರ್ಷ ಅಂಕಪುರದಿಂದ ಹಾಸನಕ್ಕೆ ಬುಲೆಟ್ ಬೈಕ್ನಲ್ಲಿ ಬರುವಾಗ ಹೊಳೆನರಸೀಪುರ ರಸ್ತೆಯ ಚನ್ನಪಟ್ಟಣ ಬಳಿ ಹಾಸನ ಹಾಲು ಒಕ್ಕೂಟದ ಪಶು ಆಹಾರ ಘಟಕದ ಹತ್ತಿರ ಶನಿವಾರ ಸಂಜೆ ಲಾರಿಗೆ ಡಿಕ್ಕಿಯಾಗಿ ಅಪಘಾತದಲ್ಲಿ ನಿಧನರಾದರು. ಇವರು ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚನ್ನಪಟ್ಟಣ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅಪಘಾತದ ನಂತರ ನಗರದ ಮಂಗಳ ಆಸ್ಪತ್ರೆಗೆ ಸೇರಿಸಲಾಯಿತು. ವೈದ್ಯರು ಪರಿಶೀಲಿಸಿ ಅಪಘಾತ ನಡೆದ ಸ್ಥಳದಲ್ಲಿ ನಿಧನರಾಗಿದ್ದಾರೆ ಎಂದು ತಿಳಿಸಿದ ನಂತರ ಶ್ರೀ ಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆ ಶವಗಾರದಲ್ಲಿ ಇಡಲಾಯಿತು. ಬೆಳಗ್ಗೆ ಮರಣೋತ್ತರ ಪರೀಕ್ಷೆ ನಂತರ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣದ ಅವರ ನಿವಾಸದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಇಡಲಾಗಿ 12 ಗಂಟೆ ನಂತರ ಅವರ ಹುಟ್ಟೂರಾದ ಅಂಕಪುರದಲ್ಲಿ ಸಂಜೆ ವೇಳೆಗೆ ಅಂತ್ಯಕ್ರಿಯೆ ಮಾಡಲಾಯಿತು ಅಂತ ಕುಟುಂಬದ ಮೂಲಗಳು ತಿಳಿಸಿವೆ. ಹಾಸನದ ಎಂಜಿ ರಸ್ತೆಯಲ್ಲಿರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ವತಿಯಿಂದ ತೃತೀಯ ಲಿಂಗಿಯರ ಬದುಕು ಬವಣೆ ಕುರಿತು ತೃತೀಯ ಲಿಂಗಿಯರೊಂದಿಗೆ ಮುಕ್ತ ಸಂವಾದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾದ ವರ್ಷಾ ಹಾಸನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ತೃತೀಯ ಲಿಂಗಿಯರ ಬದುಕು ಬವಣೆ ಕುರಿತು ಮಾಹಿತಿ ನೀಡಿದರು. ಪ್ರಕೃತಿ ಸಮುದಾಯ ಸೇವಾ ಸಂಸ್ಥೆ ವತಿಯಿಂದ ಸೇವಾ ಅಡಿಯಲ್ಲಿ ತೃತೀಯ ಲಿಂಗಿಗಳಿಗೆ ಲಿಂಗತ್ವ ಮತ್ತು ನೈತಿಕ ಅಲ್ಪಸಂಖ್ಯಾತರು ವ್ಯಕ್ತಿಗಳಿಗೆ ಸರ್ಕಾರದಿಂದ ಸಿಗುವ ಸೇವೆಗಳು ಹಾಗೂ ಜಾಬ್ ಆಪರ್ಚುನಿಟಿ ಟ್ರೈನಿಂಗ್ ಅವೇರ್ನೆಸ್ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದ ಅವರು ಎಲ್ಲರ ಪ್ರಯತ್ನ ಹೋರಾಟದಿಂದ ಇತ್ತೀಚಿನ ದಿನಗಳಲ್ಲಿ ಸಮಾಜಮುಖಿಯಾಗಿ ತೃತೀಯ ಲಿಂಗಿಗಳು ಕೂಡ ಮುಖ್ಯ ವಾಹಿನಿಯಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂತ ತಿಳಿಸಿದರು. ಏನು ಗಂಡ್ಸ್ ಇರ್ತಾರೆ ಅವ್ರ ಗಂಡಸೆ ಎಲ್ಲ ಬಂದಿದ್ದಾರೆ ನೋಡಕ್ಕೆ ಗಂಡಸ್ತರ ಅಂತಾರೆ ಬಟ್ ಅವರು ಅವರ ಭಾವನೆ ಮತ್ತೆ ಅವರ ಹಾವ ಭಾವ ಎಲ್ಲ ಈ ತರ ಚೇಂಜ್ ಬಂದಾಗ ಅವ್ರದ್ದು ಬಟ್ ಇಲ್ಲಿ ಲಿಂಗ ಚೇಂಜ್ ಆಗಿಲ್ಲ ಅಂದ್ರೆ ಅವ್ರ ಸೆಕ್ಸ್ ಆರ್ಗನ್ ಚೇಂಜ್ ಆಗಿಲ್ಲ ಬಟ್ ಅವರ ಭಾವನೆಗಳು ಮಾತ್ರ ಚೇಂಜ್ ಆಗ್ತಾ ಇದೆ. ಅದಕ್ಕೆ ನಾವು ಜೆಂಡರ್ ಲಿಂಗತ್ವ ಅಂತ ಹೇಳ್ತೀವಿ. ಆ ಭಾವನೆಗಳು ಅಂದ್ರೆ ಆರ್ಗನ್ ಮುಖಾಂತರ ಅಲ್ಲ, ಅವರ ಭಾವನೆಗಳು ಏನ್ ಚೇಂಜ್ ಆಗ್ತಾ ಇದೆ ಅದಕ್ಕೆ ಜೆಂಡರ್ ಲಿಂಗತ್ವ ಅಂತ ಹೇಳ್ತೀವಿ. ಅದು ಗಂಡಲ್ಲೂ ಆಗುತ್ತೆ ಹೆಣ್ಣಲ್ಲೂ ಆಗುತ್ತೆ. ಇವು ಎರಡರ ನಂತರ ಇವ್ರು ಏನಾದ್ರು ಸೆಕ್ಷುವಲ್ ಅಂದ್ರೆ ಅವರ ಉದಾಹರಣೆ ನಾವಿರ್ಬೋದು, ಯಾರು ಅವರ ಅಂಗಾಂಗಗಳನ್ನ ಮತ್ತೆ ಆರ್ಗನ್ನೇ ನಾವು ಚೇಂಜ್ ಮಾಡ್ಕೊಳ್ತೀವಿ ಅಂತ ಅಂತಾರೆ
ಭಾವನೆಗಳ ಜೊತೆಲಿ ಅವ್ರನ್ನ ಟ್ರಾನ್ಸ್ ವುಮೆನ್ ಅಂತ ಹೇಳ್ತಾರೆ. ಅಂದ್ರೆ ಈಗಾಗಲೇ ಒಂದು ಹುಡುಗಿ ಫಸ್ಟ್ ಎಕ್ಸ್ಪ್ಲೈನ್ ಮಾಡೋದು ವೈಜ್ಞಾನಿಕವಾಗಿ ಏನೇನು ಚೇಂಜ್ ಆಗ್ಬೋದು ಅಂತ. ಇದು ಗಂಡಸಿಗೆ ಗಡ್ಡ ಮೀಸೆ ಬರ್ತಾ ಇದ್ರೆ ಲೇಸರ್ ಟ್ರೀಟ್ಮೆಂಟ್ಸ್ ತಗೊಳ್ತಾರೆ ಹುಡುಗಿ ಆಗ್ಬೇಕು ಅಂತ ಹೇಳಿ. ಮತ್ತೆ ಇದಕ್ಕೆ ಬ್ರೆಸ್ಟ್ಗೋಸ್ಕರ ಸಿಲಿಕಾನ್ ಡೆವಲಪ್ಮೆಂಟ್ ಮಾಡ್ತಾರೆ. ಮತ್ತೆ ಬಾಟಮ್ ಸರ್ಜರಿಯಲ್ಲಿ ಶಿಶ್ನವನ್ನ ತೆಗೆದು ಯೋನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಜಿ ಕವಿತಾ ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಅಶ್ವಥ್ ರವರು ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥ ರಾಮೇಗೌಡ, ಬಿಎಚ್ ಸಹಾಯಕ ಪ್ರಾಧ್ಯಾಪಕಿ ಶಿಲ್ಪಶ್ರೀ ಆರ್, ಅಧ್ಯಾಪಕರಾದ ಡಾಕ್ಟರ್ ಮೋಹನ್ ಕುಮಾರಿ, ಡಾಕ್ಟರ್ ಹೇಮಲತಾ ಜಿಎಂ, ನಾಗರತ್ನ ಬಿಎಸ್ ಹಾಗೂ ಎಲ್ಲಾ ವಿಭಾಗದ ಅಧ್ಯಾಪಕ ವೃಂದದವರು, ಕಚೇರಿ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದರು. ಕೋಟಿ ಹಣಕ್ಕಿಂತ ಮೀಟಿ ವಿದ್ಯಲೇಸು ಎನ್ನುವಂತೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರಬೇಕು ಎಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೂ ಹಿರಿಯ ರಂಗಭೂಮಿ ಕಲಾವಿದರಾದ ಎಸಿ ರಾಜು ಅಭಿಪ್ರಾಯಪಟ್ಟರು. ನಗರದ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಕಲಾ, ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಕಾಲೇಜಿನಲ್ಲಿ ಮೇ 18ರಂದು ಶನಿವಾರ ಆಯೋಜಿಸಿದ್ದ ರಾಜ್ಯಮಟ್ಟದ ಅಂತರ್ ಕಾಲೇಜುಗಳ ಜನಪದ ಗೀತೆ ಮತ್ತು ಭಾವಗೀತೆ ಸ್ಪರ್ಧೆ 2024 ಉದ್ಘಾಟಿಸಿ ಅವರು ಮಾತನಾಡಿದರು. ಒಂದು ನೆನಪು ಮಾಡ್ಕೊಂಡು ಅವ್ರು ಹೇಳ್ತಾರೆ, ಅಣ್ಣ ಅಣ್ಣ ಅಂತ ಕೂಗ್ತಾ ಇರ್ತಾರೆ. ಸೌಬಲ ರಾಜ ಶಕುನಿ, ಈ ಆಶ್ವಾಸನವಿ ಸೌಬಲ ರಾಜ ಶಕುನಿ ಎಂದರೆ ಸಾಮಾನ್ಯನೆಂದು ತಿಳಿದುಕೊಂಡೆ ಆ ದುರ್ಯೋಧನ ನನ್ನ ನೋಡಿದೊಳಗೆ ನೀರನ್ನು ಕೊಡುತ್ತಿದ್ದೆ. ನನ್ನ ಸಹೋದರರು ನನಗೆ ಕೊಟ್ಟು ಅವರೆಲ್ಲರೂ ದಿನನಿತ್ಯ ಉಪವಾಸದಿಂದ ವಸೂಲಿಗಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಎಂಬಿ ಇರ್ಷಾದ್, ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹೆಕ್ಕಿ ತೆಗೆಯುವುದೇ ಇಂತಹ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಜನರಿಂದ ಜನರಿಗೆ ಹರಡುತ್ತಾ ದೇಶದ ಪಾರಂಪರಿಕ ಸೊಗಡನ್ನ ಜನಪದ ಸಾರುತ್ತೆ ಅಂತ ತಿಳಿಸಿದರು. ರಾಜ್ಯ ಪ್ರಶಸ್ತಿಗಳನ್ನ ಪಡೆದುಕೊಂಡಿರ್ತಕ್ಕಂಥ ಹೆಸರು ಕಲೆಗಾಗಿ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಕಲಾಕಾರರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕಡಿಮೆ. ಈ ಕಾಲೇಜಿನ ಪರವಾಗಿ ಅವರನ್ನ ನಾನು ಅಭಿನಂದಿಸಬೇಕಾದದ್ದು ನನ್ನ ಆರ್ಥಿಕ ಕರ್ತವ್ಯ. ಮತ್ತು 25ನೇ ಶೈಕ್ಷಣಿಕ ವರ್ಷದ ಒಂದು ವಿನೂತನವಾದಂತಹ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಬರೀ ಶೈಕ್ಷಣಿಕ ಚಟುವಟಿಕೆಗಳಿಂದ ಮಾತ್ರ ವಿದ್ಯಾರ್ಥಿಗಳ ಜೀವನ ಪರಿಪೂರ್ಣವಾಗುವುದಿಲ್ಲ. ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹೆಚ್ಚು ತೆಗೆದು ಆ ನಿಟ್ಟಿನಲ್ಲಿ ಜನಪದ ಸ್ಪರ್ಧೆಯ ತೀರ್ಪುಗಾರರಾಗಿ ಕಲಾವಿದರಾದ ದೊಡ್ಡಳ್ಳಿ ರಮೇಶ್, ನಾರಾಯಣಗೌಡ, ಗ್ಯಾರಂಟಿ ರಾಮಣ್ಣ ಹಾಗೂ ಭಾವಗೀತೆ ಸ್ಪರ್ಧೆಯ ತೀರ್ಪುಗಾರರಾಗಿ ಕಲಾವಿದರಾದ ಕುಮಾರ್, ನಿರ್ದೇಶಕರಾದ ಜಯಶಂಕರ್ ಬೆಳಗುಂಬ, ಮುಖ್ಯ ಶಿಕ್ಷಕರಾದ ಶಂಕರೇಗೌಡ ಅವರು ತೀರ್ಪು ನೀಡಿದರು. ರಾಜ್ಯದ ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಜನಪದ ಮತ್ತು ಭಾವಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಜನಪದ ಗೀತೆ ಸ್ಪರ್ಧೆಯಲ್ಲಿ ಕೊಣನೂರು ಬಿಎಂ ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ದರ್ಶನ್ ಪ್ರಥಮ ಬಹುಮಾನ, ದ್ವಿತೀಯ ಮಂಡ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹರ್ಷವರ್ಧನ್ ಹಾಗೂ ತೃತೀಯ ಬಹುಮಾನವನ್ನ ಹುಣಸೂರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುಷ್ಮಿತಾ ಪಡೆದರೆ, ಭಾವಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಹುಣಸೂರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುಷ್ಮಿತಾ, ದ್ವಿತೀಯ ಬಹುಮಾನವನ್ನ ಹಾಸನ ಗಂಧದಕೋಟೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಿಯಾಂಕಾ, ಎಚ್ಆರ್ಐಎಚ್ಇ ಕಾಲೇಜಿನ ಸ್ಮೃತಿ ಸಿ ತೃತೀಯ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಥಮ ಬಹುಮಾನವಾಗಿ 5,000 ನಗದು, ದ್ವಿತೀಯ ಬಹುಮಾನ 3,000, ತೃತೀಯ 2,000 ಪಾರಿತೋಷಿಕ ಮತ್ತು ಪ್ರಮಾಣ ಪತ್ರ ನೀಡಲಾಯಿತು. ರಾಜ್ಯದ ವಿವಿಧ ಭಾಗಗಳ ಪದವಿ ಕಾಲೇಜುಗಳ 60ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದರು. ಜನಪದ ಸ್ಪರ್ಧೆಯನ್ನ ವಾಣಿಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸವಿತಾ ನಿರ್ವಹಿಸಿದರೆ, ಭಾವಗೀತೆ ಸ್ಪರ್ಧೆಯನ್ನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶಾಂತಾ ಪಿಆರ್ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ವೇದಿಕೆ ಸಂಚಾಲಕರಾದ ಡಾಕ್ಟರ್ ಶ್ರೀನಿವಾಸ್ ಬಿಎಚ್, ಶೈಕ್ಷಣಿಕ ಡೀನ್ ರಾಜು ಡಿಎಸ್, ಪರೀಕ್ಷಾ ನಿಯಂತ್ರಕರಾದ ಡಾಕ್ಟರ್ ಮುರಳೀಧರ್ ಕೆಡಿ, ಪತ್ರಾಂಕಿತ ವ್ಯವಸ್ಥಾಪಕರಾದ ಕೆಟಿ ಸತ್ಯಮೂರ್ತಿ, ಕಾಲೇಜಿನ ವಿವಿಧ ವಿಭಾಗಗಳ ಅಧ್ಯಾಪಕರು, ಉಪನ್ಯಾಸಕರು, ಆಡಳಿತ ವರ್ಗದವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಮಾಜಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವನಿತಾ ಕಾರ್ಯಕ್ರಮ ನಿರ್ವಹಿಸಿದರು. ಸಮಾರೋಪ ಸಮಾರಂಭದ ನಿರ್ವಹಣೆಯನ್ನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾದ ದೇವರಾಜ್ ಎಚ್ಡಿ ಮಾಡಿದರು. ಸಮಾಜಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಸಿ ವಂದಿಸಿದರು. ಪ್ರಾರ್ಥನೆಯನ್ನ ವಿದ್ಯಾರ್ಥಿನಿ ಮನನ ಮಾಡಿದರು. ಲೈಂಗಿಕ ಹಗರಣದ ವಾಂಟೆಡ್ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧಿಸುವಂತೆ ಒತ್ತಾಯಿಸಿ ರಾಜ್ಯಮಟ್ಟದ ವಿವಿಧ ಸಂಘಟನೆಯ ಪ್ರಮುಖರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು.
ಪ್ರಜ್ವಲ್ ರೇವಣ್ಣ ಶೀಘ್ರ ಬಂಧನವಾಗಬೇಕು ಅಂತ ಒತ್ತಾಯಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಭವನದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಮಹಾವೀರ ಸರ್ಕಲ್ ಬಳಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಜನ್ಮದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷ ಮೀನಾಕ್ಷಿ ಬಾಳಿ, ಜನ್ಮದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಕೆಎಸ್ ವಿಮಲಾ, ಜನ್ಮದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಗೌರಮ್ಮ, ಸಿಐಟಿಯು ರಾಜ್ಯಾಧ್ಯಕ್ಷ ವರಲಕ್ಷ್ಮಿ, ಮೈಸೂರು ಪ್ರಗತಿಪರ ಚಿಂತಕರು ಉಗ್ರ ನರಸಿಂಹಗೌಡ, ಅಖಿಲ ವಿದ್ಯಾಸಂದ್ರ ಪ್ರಗತಿಪರ ಹೋರಾಟಗಾರರು, ಜನಪರ ಸಂಘಟನೆಗಳ ಜಿಲ್ಲಾಧ್ಯಕ್ಷ ಎಚ್ಕೆ ಸಂದೇಶ್, ಧರ್ಮೇಶ್, ಮಲ್ಲಪ್ಪ, ಎಸ್ಎನ್, ಎಂ ಸೋಮಶೇಖರ್, ಗುರೂರು ರಾಜು, ಮುಬಶಿರ್ ಅಹಮದ್, ಎಚ್ಆರ್ ನವೀನ್ ಕುಮಾರ್, ಎಂಜಿ ಪೃಥ್ವಿ, ಶಿವಣ್ಣ, ವಿಜಯ್ ಕುಮಾರ್, ಸುವರ್ಣ, ಮಧುಭೂಷಣ್, ಗಮನ ಮಹಿಳಾ ಸಂಘ ರಾಜ್ಯಾಧ್ಯಕ್ಷರು ಮೈತ್ರಿ ಕೃಷ್ಣನ್, ವಕೀಲರು, ದಲಿತ ರಾಜ್ಯಾಧ್ಯಕ್ಷ ಗೋಪಾಲಕೃಷ್ಣ ಅರಳಹಳ್ಳಿ, ಪ್ರಾಂತ ರೈತ ಸಂಘ ರಾಜ್ಯ ಕಾರ್ಯದರ್ಶಿ ಟಿ ಯಶವಂತ, ಕರ್ನಾಟಕ ಜನಶಕ್ತಿ ಅಧ್ಯಕ್ಷ ಮಲ್ಲಿಗೆ ಕಾಮತಿ ಇತರರು ಉಪಸ್ಥಿತರಿದ್ದರು. ಲೈಂಗಿಕ ದೌರ್ಜನ್ಯ ಅತ್ಯಾಚಾರಿ ಆರೋಪಿ ಪ್ರಜ್ವಲ್ ರೇವಣ್ಣನ ಶೀಘ್ರ ಬಂಧನಕ್ಕೆ ಒತ್ತಾಯಿಸಿ ರಾಜ್ಯ ಮಟ್ಟದ ಹಾಸನ್ ಚಲೋ ಬೃಹತ್ ಹೋರಾಟವನ್ನು ಯಶಸ್ವಿಗೊಳಿಸುವ ಕುರಿತು ಚರ್ಚಿಸಲು ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಶ್ರಮ ಕಚೇರಿ, ಮಿಷನ್ ಆಸ್ಪತ್ರೆ ಎದುರು ಆರ್ಸಿ ರಸ್ತೆ, ಹಾಸನ ಇಲ್ಲಿ ನಡೆಯಲಿದೆ. ಸಭೆಗೆ ಸಲಹೆ ಸಹಕಾರ ಅತ್ಯಗತ್ಯವಾಗಿದ್ದು ತಪ್ಪದೇ ಭಾಗವಹಿಸಬೇಕೆಂದು ಸಂಘಟನೆಯ ಪ್ರಮುಖ ಧರ್ಮೇಶ್ ಮನವಿ ಮಾಡಿದ್ದಾರೆ. ಮೇ 30 ತಾರೀಕು ಹಾಸನ ಚಲೋ ಮಾಡುವ ಮುಖಾಂತರ ನಮ್ಮೆಲ್ಲರ ನಡೆಗೆ ಹಾಸನದ ಕಡೆಗೆ, ಈ ರಾಜ್ಯದ ಜನರ ನಡೆಗೆ ಹಾಸನ ಕಡೆಗೆ, ಮಹಿಳೆಯರ ಘನತೆಯನ್ನು ಎತ್ತಿರುವ ದೃಷ್ಟಿಯಿಂದ ಎಲ್ಲ ಜನರ ನಡೆಗೆ ಹಾಸನ ಕಡೆಗೆ ಅನ್ನೋ ನಿಟ್ಟಿನಲ್ಲಿ ಸಾವಿರ ಸಂಖ್ಯೆಯಲ್ಲಿ ನಾವೆಲ್ಲರೂ ಸೇರೋಣಂತೆ. ಏನಿಲ್ಲಿ ಪಾಳೆಗಾರಿಕೆಯ ಏನು ಆಡಳಿತ ಇದೆ, ಪ್ರಜಾಪ್ರಭುತ್ವ ಇರತಕ್ಕಂಥ ಜಾತಿವಾದಿ ಪಾಳೆಗಾರಿಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಇಂಜಿನಿಯರ್ ಕಾಲೇಜು ಆವರಣದಲ್ಲಿ ಯಶಸ್ವಿಯಾಗಿ ನಡೆದ ಆಟೋ ಎಕ್ಸ್ಪೋ ಪ್ರದರ್ಶನ. ಹಳ್ಳಿಗಳಲ್ಲಿ ಜಾತಿ ಎನ್ನುವ ಶನಿ ಪಾಳೆಗಾರಿಕೆ ಬಿಟ್ಟರೆ ಮೌಲ್ಯಗಳಿಗೆ ಕೊರತೆ ಇಲ್ಲ, ಹಿರಿಯ ಸಾಹಿತಿ ರಾಮಚಂದ್ರ ಗೌಡ ಅಭಿಮತ.